ಸಭಾಧ್ಯಕ್ಷರೇ, ಈ ಸರ್ಕಾರವನ್ನ ಯಾರೋ ಕಾಂಜಿ ಪಿಂಜಿಗಳೆಲ್ಲ ಆರಿಸಿರ್ತಕ್ಕಂಥವ್ರು, ಈ ಸರ್ಕಾರನ 42% ಭಾಗದಷ್ಟು ಜನ ಆರಿಸಿ ಈ ಸರ್ಕಾರವನ್ನ ರಚನೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಒಂದ್ ನಿಮಿಷ ಇರ್ರಿ, ಪಕ್ಷವಾಗಿ ಕೂಡಿಸಿದಾರೆ ಜನ. ನಮ್ಮನ್ನ ಕಾಂಜಿ ಪಿಂಜಿಗಳೆಲ್ಲ ಆರ್ತಿರೋದು, ನಮಗೂ ಕೂಡ ಜವಾಬ್ದಾರಿ ಇದೆ. ಏನ್ ಹೆಂಗ್ ಬೇಕಾಗಿ ಆಡಳಿತ ನಡೆಸೋದ? ವಿಧಾನಸೌಧದಲ್ಲಿ ಹೆಂಗೆ ಆದೇಶದ ಪರವಾಗಿ ಘೋಷಣೆಗೆ ಹೋಗಿದೋ ಅದಕ್ಕೆ ಉತ್ತರ ಕೊಡೋದು ಬಿಟ್ಟು ನನ್ನನ್ನು ಕ್ಷಮೆ ಕೇಳಿ ಕೂತ್ಕೊಳ್ಳಿ. ಒಂದ್ ನಿಮಿಷ ಮಾಡಿ ನಮ್ಮನ್ನ ಕ್ಷಮೆ ಕೇಳಿ. ಯಾಕೆ ಕ್ಷಮೆ ಕೇಳಬೇಕು? ಯಾರು ಅಪರಾಧಿಗಳನ್ನು ಹಿಡೀರಿ ಫಸ್ಟ್. ನೀವೇ ಮಾತಾಡ್ತಾ ಇದ್ರೆ ಏನ್ ಹೇಳ್ಬೇಕಾಗುತ್ತೆ? ರವಿಕುಮಾರ್ ವಿರೋಧ ಪಕ್ಷದ ನಾಯಕರೇ, ಕೂತ್ಕೊಳ್ಳಿ. ನೋಡಿ ಪೀಠ ರವಿಕುಮಾರ್ ಒಂದ್ ನಿಮಿಷ ಕೂತ್ಕೊಳ್ರಿ. ಇಲ್ಲಿ ಪೀಠದ ಹತ್ರ ಮಾತಾಡಿ. ನೀವು ಮಾತಾಡ್ಬೇಕಾದ್ರೆ ನೀವು ನೇರವಾಗಿ ಮಾತನಾಡೋದಕ್ಕೆ ನೀವು ವಿಧಾನ ಪರಿಷತ್ನಲ್ಲಿ ಅವಕಾಶ ಇಲ್ಲ. ನೀವು ಪ್ರಥಮ ಒಂದ್ ನಿಮಿಷ ಕೂತ್ಕೊಳ್ಳಿ. ಫಸ್ಟ್ ನಿಯಮಗಳ ಪುಸ್ತಕಗಳನ್ನ ತಾವು ಓದ್ಕೊಳ್ಬೇಕಾಗುತ್ತೆ. ಇಲ್ಲಿ ಮಾತನಾಡ್ಬೇಕಾಗುತ್ತೆ. ನೀವು ನಿಯಮ ಪುಸ್ತಕಗಳನ್ನ ಓದ್ಕೊಳ್ಳದೆ ಏಕಾಏಕಿ ನಿಮ್ಗೆ ಮನಸೋ ಇಚ್ಛೆ ಮಾತನಾಡೋದಕ್ಕೆ ಈ ಸದನದಲ್ಲಿ ಅವಕಾಶಗಳು ಇಲ್ಲ. ಫಸ್ಟ್ ಪ್ರಾರಂಭಿಕವಾಗಿ ಓದ್ಕೊಳ್ಳಿ. ನೋಡಿ, ಈಗ ಮಾತನಾಡಿದಂತ ಸಂದರ್ಭದಲ್ಲಿ ಪೀಠ ಏನ್ ಹೇಳಿದೆ, ಅವ್ರು ಮಾತನಾಡಿದಂತ ಪದಗಳನ್ನ ಕಡತದಿಂದ ತೆಗಿಲಿಕ್ಕೆ ಹೇಳಿದೆ. ಈಗಾಗ್ಲೇ ಆ ಕಡತದಿಂದ ಆ ಪದಗಳನ್ನ ತೆಗೆದಿದೆ. ಹಾಗಾಗಿ ಅದು ಕಡತದಲ್ಲಿ ಇಲ್ಲ. ಹಾಗಾಗಿ ದಯಮಾಡಿ ಇದನ್ನ ಇಲ್ಲಿಗೆ ಮುಗಿಸೋಣ. ಮುಗಿಸಿ ಇನ್ನೂ ಅನೇಕ ಕಾರ್ಯಕ್ರಮ ಇದೆ. ಹಾಗಾಗಿ ನೋಡಿ, ಮಧ್ಯದಲ್ಲಿ ಎದ್ದು ನಿಂತು ನೀವು ಮತ್ತೆ ಪೀಠ ಹೇಳಿದಾಗ ಮತ್ತೆ ಮಾತನಾಡ್ತಾ ಇದ್ರೆ ಇವತ್ತು ಇಡೀ ಇದೇ ವಿಚಾರದೊಳಗಡೆ ಸದನ ಮುಗಿದು ಹೋಗುತ್ತೆ. ಇವತ್ತು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.